ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಅನ್ನುವಂಥ ಖ್ಯಾತಿ ಇರುವಂಥದ್ದು ಟಿ ನರಸೀಪುರದಲ್ಲಿ ನಡೀತಾ ಇರುವಂಥ ಕುಂಭಮೇಳಕ್ಕೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇಂದಿನಿಂದ 3 ದಿನಗಳ ಕಾಲ ಕುಂಭಮೇಳ ನಡೀತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಭಕ್ತರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕಾವೇರಿ, ಕಪಿಲೆ ಮತ್ತು ಸ್ಫಟಿಕ ಸರೋವರಗಳು ಸೇರುವಂತ ತ್ರಿವೇಣಿ ಸಂಗಮದಲ್ಲಿ ಭಕ್ತರು ಮಿಂದೇಳ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ 3 ಕಡೆ ಸ್ಥಳದ ನಿಯೋಜನೆಯನ್ನ ಮಾಡಲಾಗಿದೆ. ಅಗಸ್ತೇಶ್ವರ ದೇವಾಲಯ, ಕುಂಜ ನರಸಿಂಹಸ್ವಾಮಿ ದೇವಾಲಯ, ಭಿಕ್ಷೇಶ್ವರ ದೇವಸ್ಥಾನದ ಬಳಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. 3 ದಿನವೂ ಕೂಡ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಕಡೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಗಳ ಬಳಿಕ ನಡೀತಾ ಇರುವಂತ ಮಹಾಕುಂಭಮೇಳ. ಇನ್ನ ದಕ್ಷಿಣ ಭಾರತದಲ್ಲೇ ಏಕೈಕ ಕುಂಭಮೇಳ ಅನ್ನುವಂಥ ಖ್ಯಾತಿಯನ್ನ ಗಳಿಸಿರುವಂಥದ್ದು ಟಿ ನರಸೀಪುರದಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳ. 1989ರಿಂದಲೂ ಕೂಡ ನಿರಂತರವಾಗಿ ನಡೆಸ್ಕೊಂಡು ಬರಲಾಗ್ತದೆ ಈ ಕುಂಭಮೇಳವನ್ನ. ಈ ವರ್ಷ ನಡೀತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಆ ಕುಂಭಮೇಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಕುಂಭಮೇಳ ಯಾವ ರೀತಿಯಾಗಿ ಸಾಗ್ತಾ ಇದೆ, ಭಕ್ತರು ಯಾವ ರೀತಿಯಾಗಿ ಮಿಂದೇಳ್ತಾ ಇದ್ದಾರೆ ಆ ತ್ರಿವೇಣಿ ಸಂಗಮದಲ್ಲಿ, ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾದ್ರೆ. ಹೌದು ಪೃಥ್ವಿ, ಏನು ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರುವಂತಹ ಕೂಡಲ ಸಂಗಮ ಏನಿದೆ, ಇಲ್ಲಿ ಕೂಡ ತ್ರಿವೇಣಿ ಸಂಗಮದಲ್ಲಿ ಕೂಡ ಭಕ್ತ ಸಾಗರವೇ ಹರಿದು ಬಂದಿರುವಂತದ್ದು. ಏನು ಮಾಘ ಮಾಸದ ಪುಣ್ಯಸ್ಥಾನಕ್ಕಾಗಿ ಮುಂಜಾನೆಯಲ್ಲಿ ಕೂಡ ಭಕ್ತ ಸಾಗರ ಹರಿದು ಬಂದು ತ್ರಿವೇಣಿ ಸಂಗಮ ಅಂದ್ರೆ ಏನು ಕಾವೇರಿ, ಸ್ಫಟಿಕ ಮತ್ತೆ ಕಪಿಲ ನದಿಗಳು ಸೇರುವಂತಹ ಸ್ಥಳದಲ್ಲಿ ಹಲವಾರು ಭಕ್ತಾದಿಗಳು ಬಂದು ಪುಣ್ಯ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನ ಕಳೆದುಕೊಂಡು ಪುಣ್ಯ ಪಡೆದುಕೊಳ್ಳಕ್ಕೆ ಈಗ ಮುಗಿಬಿದ್ದಿರುವಂತದ್ದನ್ನ ನಾವು ನೋಡಬಹುದಾಗಿರುವಂತದ್ದು. ಈಗ ನಾವು ನೋಡಬಹುದು, ಇದು ದಕ್ಷಿಣ ಕಾಶಿ ಅಂತಾರೆ ಹೆಸರುವಾಸಿಯಾಗಿರುವಂತದ್ದು. ಇದು ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಒಂದು ಕುಂಭಮೇಳ ಏನಿದೆ, ಆ ಕುಂಭಮೇಳನ ಹೋಲುವಂತ ರೀತಿಯಲ್ಲಿ ಕೂಡ ಒಂದು ದಕ್ಷಿಣ ಕಾಶಿಯಲ್ಲಿ ಇದು ನಡೆದಿರುವಂತದ್ದು. ಸುಮಾರು ಮುಂಜಾನೆಯಿಂದ ಕೂಡ ಪೂಜಾ ಕೈಂಕರ್ಯಗಳು ದೇವಸ್ಥಾನದಲ್ಲಿ, ಅಗಸ್ತೇಶ್ವರ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಆರಂಭವಾಗಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಭಕ್ತ ಸಾಗರವೇ ಅಂದ್ರೆ ಆ 3 ನದಿಗಳು ಅಂದ್ರೆ ಕಾವೇರಿ ನದಿ, ಕಪಿಲ ಮತ್ತೆ ಸ್ಫಟಿಕ ನದಿಗಳು ಸೇರುವಂತಹ ಈ ತ್ರಿವೇಣಿ ಸಂಗಮ ಏನಿದೆ, ಇದು ಮಾಘ ಮಾಸದಲ್ಲಿ ಈ ನದಿಯಲ್ಲಿ ಒಂದು ಸ್ನಾನವನ್ನ ಮಾಡಿದ್ರೆ ಪಾಪಗಳು ಕಳೆದೋಗುತ್ತೆ, ಪುಣ್ಯ ಬರುತ್ತೆ, ಮತ್ತೆ ಎಲ್ಲವೂ ಕೂಡ ಒಳ್ಳೆದಾಗುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದ ಕೂಡ ಭಕ್ತ ಸಾಗರವೇ ಅಂದ್ರೆ ರಾಜ್ಯ ಮತ್ತೆ ಕೆಲವು ಸುತ್ತಮುತ್ತ ಹಳ್ಳಿಗಳಿಂದ ಕೂಡ ಭಕ್ತ ಸಾಗರ ಹರಿದು ಬಂದು ಮುಂಜಾನೆಯಿಂದ ಕೂಡ ಒಂದು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿರುವಂತದ್ದು. ಈಗ ಅಂದ್ರೆ ಉದ್ಘಾಟನೆ ಕೂಡ ಕೆಲವು ಕ್ಷಣಗಳು ಕೂಡ ಬಾಗಿರುವಂತದ್ದು. ಮೈಸೂರು ಶಾಖಾ ಮಠದಂತಹ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಒಂದು ಫ್ಲಾಗ್ ಹಾಸ್ಟರ್ ಮಾಡುವುದರ ಜೊತೆಗೆ ಇದನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಈಗಾಗಲೇ ಭಕ್ತ ಸಾಗರ ಕೂಡ ಬಂದಿರುವಂತಹ ಹಿನ್ನೆಲೆ ಕೂಡ ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. 3 ಭಾಗದಲ್ಲಿ ಅಂದ್ರೆ ಜನರು ಸೇರುವಂತಹ 3 ಭಾಗಗಳಲ್ಲಿ ಕೂಡ ಒಂದು ಬ್ಯಾರಿಕೇಡ್ ವ್ಯವಸ್ಥೆ, ನದಿಗಳಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು. ಮತ್ತೆ ಮುಳುಗು ತಜ್ಞರಾಗಿರ್ಬೋದು, ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಲ್ಲಿ ಒಂದು ಜನಗಳ ರಕ್ಷಣೆಗಾಗಿ ನಿಂತಿರುವಂತದ್ದು ನಾನು ನೋಡಬಹುದಾಗಿರುವಂತದ್ದು. ಪ್ರಮುಖವಾಗಿ ಈ ಕೆಲವೇ ಕ್ಷಣಗಳಲ್ಲಿ ಏನು ಈ ಕುಂಭಮೇಳಕ್ಕೆ ಉದ್ಘಾಟನೆ ಆಗಲಿರುವಂತದ್ದು ನಾನು ನೋಡಬಹುದಾಗಿರುವಂತದ್ದು.